ನಾನು ದಾವಣಗೆರೆಯಲ್ಲಿ ಇಡೀ ಬಜಾರದಲ್ಲಿ ಮಾಲ್ ಎತ್ತಾ ಇದ್ದೆ. ಮುಂಚೆ ಬಾಡಿಗೆ ಮನೇಲಿದ್ದಾಗ ಎಲ್ಲದೂ ಚೆನ್ನಾಗಿತ್ತು. ಹೊಸ ಮನೆ ಕಟ್ಟಿ ಒಂದು 6 ತಿಂಗಳಾಗಲಿಲ್ಲ, ದಿನೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆದವು. ದುಡ್ಡೇ ಬರಲಾರ್ದಂಗೆ ಆಗ್ಬಿಡ್ತು. ದಿವಸ ಬೆಳಗ್ಗೆ ಕರೆದ್ರೆ 5 ಲಕ್ಷ 10 ಲಕ್ಷ ನೋಡಿದೆ ನಾನು. ಅಷ್ಟು ಬರೋ ಮನುಷ್ಯನಿಗೆ ಏನಾಗ್ಬಿಡ್ತು, 1 ರೂಪಾಯಿ ಬರಲಾರ್ದಂಗೆ ಆಗ್ಬಿಡ್ತು. ಸಾಯಂಕಾಲ ಲೇಬರಿಗೆ ಕೆಲಸಕ್ಕೆ ಖರ್ಚಿಗೆ ಕೊಡೋಕ್ಕಿಲ್ಲಾರ್ದಂಗೆ ಆಗ್ಬಿಡ್ತು. ಅವಾಗ ಏನಿದ್ದು ಸರಳ ವಸ್ತು ಅಂದಮೇಲೆ ಟಿ ವಿಯಲ್ಲಿ ಆ್ಯಡ್ ನೋಡಿದ್ವಿ. ಸರಳ ವಸ್ತು ಕರೆಸಿ ಅವತ್ತೇ ನಾವು ಎಲ್ಲವೂ ರೆಡಿ ಮಾಡಿಸ್ತೀವಿ. ರೆಡಿ ಮಾಡಿಸಿ ಒಂದು ವಾರಕ್ಕೆ ನಮ್ಮದು ಮೆಲ್ಲಕ್ಕೆ ಅಭಿವೃದ್ಧಿ ಆಗ್ತಾ ಹೋಗ್ತು. ಇವತ್ತು ಮತ್ತೆ ನಮ್ಮ ಮುಂಚೆ ಏನಿತ್ತು ಸ್ಥಾನ, ಆ ಸ್ಥಾನಕ್ಕೆ ಬಂದೀವಿ. ಅಂದರೆ ಇವತ್ತು ನಮಗೆ ಅರ್ಧ ಗಂಟೆನೂ ಟೈಮ್ ಇಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ. ಆರ್ಡ್ರ್ ಏನು ಗೊತ್ತರ, ನಾನು ಫ್ರೀ ಇರಲಾರ್ದಂಗೆ 5 ನಿಮಿಷ ಇರಲಾರ್ದಂಗೂ ಅಷ್ಟು ನನಗೆ ಆರ್ಡ್ರು. ಅದು ಎಲ್ಲ ಮೈಮೆ ಅಂದರೆ ಸರಳ ವಸ್ತುನೇ. ಒಂದು 2-3 ಲಕ್ಷ ರೂಪಾಯಿ ಅಂದರೆ ಡೈಲಿ ಕಲೆಕ್ಷನ್ ನಾನು ಮಾಡೇ ಮಾಡ್ತೀನಿ. ಮತ್ತು ಒಂದು 2 ಟೆಂಡ್ರುಗಳು ಮಾಡ್ಕೊಂಡ್ವಿ. ಆ ಟೆಂಡ್ರುಗಳು ಗೋರ್ಮೆಂಟ್ ಟೆಂಡ್ರು, ಯಾವುದೇ ಕಾರಣಕ್ಕೂ ನಮಗೆ ಆಗಲ್ಲ ಅಂಥದ್ದು ಇವತ್ತು ನಮಗೆ ಸಿಕ್ಕಿದೆ ಅಂದರೆ ನಮ್ಮ ಪುಣ್ಯ. ಇದು ನಾವು ಇವತ್ತಲ್ಲ ಇನ್ನೂ 50 ವರ್ಷ ಆದ್ರೂ ನಾವು ಸರಳ ವಸ್ತುನೇ ಪಾಲನೆ ಮಾಡ್ಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ವಿ.